2 ದಶಕಗಳಿಗೂ ಅಧಿಕ ಕಾಲದಿಂದ ದಲಿತರ ಜಮೀನುಗಳ ಹಗರಣಗಳು ಮತ್ತು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕಾದವರೇ ಪ್ರಭಾವಿ ಅಧಿಕಾರಿಗಳ ಕುಮ್ಮಕ್ಕಿಗೆ ಬಲಿಬಿದ್ದು ದಲ್ಲಾಳಿಯಾಗಿ ವರ್ತಿಸುತ್ತಾ ಬಡವರ ಹಕ್ಕುಗಳನ್ನು ಹತ್ತಿಕ್ಕುತ್ತಿದ್ದಾರೆ. ಹೌದು, ಉಲಿಪಾಳ್ಯ ಗ್ರಾಮದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಎದುರು ನಡೆಯುತ್ತಿರುವ ಶಾಂತಿಯುತ ಪ್ರತಿಭಟನೆಗೆ ಬೇರೆ ಬೇರೆ ಊರುಗಳಿಂದ ಕ್ರಿಮಿನಲ್ ಹಿನ್ನೆಲೆ ಇರುವ ವ್ಯಕ್ತಿಗಳನ್ನು ಕರೆಸಿರುವ ಆರ್ಎಸ್ಎಸ್ನ ದಲ್ಲಾಳಿ ಪಟಾಪಟಿ ಶ್ರೀನಿವಾಸ ಮತ್ತವನ ಗ್ಯಾಂಗ್ ದಲಿತ ವಿರೋಧಿ ಕೃತ್ಯ ಹಾಗೂ ಸುಳ್ಳು ದೂರುಗಳನ್ನು ಹೇಳಿ ಪ್ರತಿಭಟನೆಗೆ ಅಡ್ಡಿಪಡಿಸುತ್ತಿದ್ದಾರೆ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಇನ್ನು ಈ ಪ್ರತಿಭಟನೆ ವೇಳೆ ದಲಿತರ ಪರವಾಗಿ ನಿಲ್ಲಬೇಕಾದ ಕೆಲವು ಸ್ವಯಂ ಘೋಷಿತ ಮುಖಂಡರು ಮುಖವಾಡ ಧರಿಸಿಕೊಂಡು ದಲಿತರ ಹೆಸರನ್ನು ಬಳಸಿ ದಲ್ಲಾಳಿಯಾಗಿ ಕೆಲಸ ಮಾಡುತ್ತಿರುವ ಪಟಾಪಟಿ ಶ್ರೀನಿವಾಸ್ ತಾನು ದಲಿತರೆಂದು ಹೇಳಿಕೊಂಡೇ ಬಡವರ ಹಿತಾಸಕ್ತಿಗೆ ತಿಲಾಂಜಲಿ ಇಟ್ಟು ಬಡವರ ಭೂಮಿಯನ್ನು ಕಬಳಿಸಿ ಮತ್ತು ಅನ್ಯಾಯವಾದಾಗಲೆಲ್ಲ ಇವರ ವಿರುದ್ಧವೇ ನಿಂತು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾನೆ. ದಲಿತ ವಿರೋಧಿ ರವಿಶಂಕರ್ಗೆ ಧಿಕ್ಕಾರ, ಹಾರ್ಟ್ ಆಫ್ ಲಿವಿಂಗ್ ಧಿಕ್ಕಾರ. ಬೇಕೇ ಬೇಕು, ನಮಗೆ ಬೇಕು, ಅನಧಿಕೃತ ಮಂಜೂರಾತಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಕ್ರಮ ಕಟ್ಟಡಗಳನ್ನು ನಿರ್ಮಿಸಿರುವ ರಾಧಾಕೃಷ್ಣ, ದಂಡೋರ ಶಂಕರಪ್ಪ, ಕ್ರಿಮಿನಲ್ ಹಿನ್ನೆಲೆ ಇರುವ ವೈ ಸಂಪಂಗಿ, ಅಮಾಯಕರಿಂದ ಲಕ್ಷಾಂತರ ರೂಪಾಯಿ ಲಪಟಾಯಿಸಿರುವ ದರೋಡೆಕೋರ ಎಂಎಸ್ ಜಗನ್ನಾಥ, ಬರೀ ರೌಡಿ ಹಿನ್ನೆಲೆಯೊಂದಿರುವ ವ್ಯಕ್ತಿಗಳನ್ನು ಜೊತೆಯಲ್ಲಿ ಇಟ್ಟುಕೊಂಡಿರುವ ಎಂ ವೆಂಕಟಸ್ವಾಮಿ ಮತ್ತಿತರ ದಲ್ಲಾಳಿಗಳು ಇವರ ಶಾಂತಿಯುತ ಹೋರಾಟವನ್ನು ದಿಕ್ಕು ತಪ್ಪಿಸಲು ಮತ್ತು ನ್ಯಾಯಯುತ ಧ್ವನಿಯನ್ನು ಅಡಗಿಸಲು ಪೊಲೀಸ್ ಠಾಣೆಗೆ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ದುರುದ್ದೇಶಪೂರ್ವಕ ಸುಳ್ಳು ದೂರುಗಳನ್ನು ನೀಡಿದ್ದಾರೆ. ದಲಿತ ವಿರೋಧಿ ರವಿಶಂಕರ್ ಗುರುಜಿಗೆ ಧಿಕ್ಕಾರ, 420 ರವಿಶಂಕರ್ ಗುರುಜಿಗೆ ಧಿಕ್ಕಾರ. ಬೇಕೇ ಬೇಕು. ಈ ಕಿಡಿಗೇಡಿಗಳು ಮತ್ತು ದಲ್ಲಾಳಿಗಳು ನೀಡಿರುವ ಯಾವುದೇ ಆಧಾರ ರಹಿತ ದೂರುಗಳನ್ನು ಪಡೆಯದೆ ಬಡವರು ಹಾಗೂ ದಲಿತರ ಪರವಾಗಿ ನಡೆಯುತ್ತಿರುವ ಶಾಂತಿಯುತ ಪ್ರತಿಭಟನೆಗೆ ಸೂಕ್ತ ಪೊಲೀಸ್ ರಕ್ಷಣೆ ಕೊಡಬೇಕು ಎಂದು ಸ್ಥಳೀಯರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಾನ್ಯ ಗೃಹ ಮಂತ್ರಿಗಳು ಇಂತಹ ವಂಚಕರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಜರುಗಿಸಿ ಇಲ್ಲಿಯ ಸ್ಥಳೀಯ ನಿವಾಸಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎನ್ನುವುದೇ ನಮ್ಮ ಆಶಯ.